ಒಬ್ಬ ಮನುಷ್ಯನ ಎಷ್ಟು ಕೆಳಮಟ್ಟಕ್ಕೆ ಹಾಕ್ಬೋದೋ ಅಷ್ಟು ಕೆಳಮಟ್ಟಕ್ಕೆ ನಮ್ಮ ಜನ ತಂದು ನಿಲ್ಲಿಸ್ತಾರೆ. ಯಾಕೆ ಅಂತಂದ್ರೆ ಅವರ ವೀಕ್ನೆಸ್ ತಿಳ್ಕೊಂಡು. ಹಂಗಂತೇಳಿ ಇಲ್ಲಿ ಯಾರು ಮರ್ಯಾದೆ ಬಿಟ್ಟು ಬದುಕ್ತಾ ಇಲ್ಲ. ನಾನು ಹೇಳ್ತೀನಿ ಕೇಳಿ, ನಾವು ಕೂಡ ಇಷ್ಟಪಟ್ಟೆ ಮದುವೆ ಆಗಿದ್ದು. ಇವತ್ತಿನ ದಿವಸ ಬೆಂಗಳೂರಲ್ಲಿ ಜೀವನ ಕಟ್ಕೊಂಡು ಒಂದು ಮಗುನ ಸಾಕೊಂಡು ನಾವೇ ಅಂತ ಒಂದು ಇಂಡಿಪೆಂಡೆಂಟ್ ಲೈಫ್ನ ನಾವು ಲೀಡ್ ಮಾಡ್ತಾ ಇದ್ದೀವಿ. ಯಾರೇ ನಿನ್ನ ಮದುವೆ ಆದೆ ಅಂತ ತಕ್ಷಣ ನಿನಗೆ ಅಷ್ಟು ದುಡ್ಡು ಕೊಟ್ಟು ಇಷ್ಟು ದುಡ್ಡು ಕೊಟ್ಟು ನಮ್ಮನ್ನು ಲೈಫಲ್ಲಿ ಸೆಟ್ಲ್ ಮಾಡ್ಕೊಟ್ಟಿಲ್ಲ. ನಮ್ಮ ಜೀವನ ಸೆಟ್ಲ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆದಷ್ಟು ಪ್ರಯತ್ನ ನಾವು ಪಟ್ಕೊಂಡು ಕಷ್ಟಪಟ್ಟು ದುಡ್ದು ಜೀವನ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ಏನು ನಮ್ಮ ಲೈಫಲ್ಲಿ ಏನು ರೋಲ್ ಇಲ್ದಿರಾನೆ ನಮ್ಮ ಬಗ್ಗೆ ಮಾತಾಡೋದು ಎಷ್ಟು ಸರಿ? ನನ್ನ ಬಗ್ಗೆ ಆಗಿರ್ಬೋದು, ನಮ್ಮ ಮನೆಯವ್ರ ಬಗ್ಗೆ ಆಗಿರ್ಬೋದು ಮಾತಾಡೋದಕ್ಕೆ ನಿಮ್ಗೇನು ರೈಟ್ಸ್ ಇದೆ? ನೀವೇನು ನಮ್ಗೆ ಇಟ್ಟು ಬಟ್ಟೆ ಕೊಟ್ಟು ಸಾಕ್ತಾ ಇದ್ದೀರಾ? ಇಲ್ಲ ತಾನೆ? ನಿಮ್ದು ಎಷ್ಟಿರುತ್ತೋ ಅಷ್ಟು ನೋಡ್ಕೋಬೇಕು. ಅದನ್ನ ಬಿಟ್ಟು ನಮ್ಮ ಬಗ್ಗೆ ಮಾತಾಡೋ ಅಂತ ಒಂದು ರೈಟ್ಸ್ ನಿಮ್ಗೆ ಯಾರೂ ಕೊಟ್ಟಿಲ್ಲ. ಓಕೆ, ಸೊ ಯಾವತ್ತೂ ಅಷ್ಟೇ ನಾವು ದುಡ್ದು ನಾವು ತಿಂತಾ ಇದ್ದೀವಿ. ಯಾರು ಹಂಗಲ್ಲೇ ನಾವು ಬದುಕಿಲ್ಲ ಆ್ಯಂಡ್ ಬದುಕೋದು ಇಲ್ಲ. ನಮ್ಮ ಕೈಯಲ್ಲಿ ಶಕ್ತಿ ಇರೋವರೆಗೂ ದುಡಿತೀವಿ, ನಾವು ತಿಂತೀವಿ. ಸೊ ನೀವು ಯಾರ ಬಗ್ಗೆ ಮಾತಾಡಬೇಕಾದ್ರೂ ಯೋಚನೆ ಮಾಡಿ ಮಾತಾಡೋದು ಕಲೀರಿ.